ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ಗತಕಾಲದ ಶ್ರೀಮಂತಿಕೆ. ಲಕ್ಕುಂಡಿ ಗ್ರಾಮದಲ್ಲಿ ಇವತ್ತು 6ನೇ ದಿನದ ಉತ್ಖನನ ಕಾರ್ಯ. ಕೋಟೆ ವೀರಭದ್ರೇಶ್ವರ ದೇಗುಲ ಆವರಣದಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಈಗಾಗಲೇ 5 ದಿನಗಳಿಂದ ನಡೆದಂತಹ ಉತ್ಖನನ ಕಾರ್ಯದ ವೇಳೆ ಅನೇಕ ಪ್ರಾಚೀನ ವಸ್ತುಗಳು ಪತ್ತೆಯಾಗಿವೆ. ಪ್ರಾಚೀನ ವಸ್ತುಗಳು ಸಿಕ್ಕ ಬೆನ್ನಲ್ಲೇ ಮತ್ತಷ್ಟು ಕುತೂಹಲಕ್ಕೆ ಲಕ್ಕುಂಡಿ ಗ್ರಾಮ ಸಾಕ್ಷಿಯಾಗ್ತಾ ಇದೆ. ಇದುವರೆಗೂ ಕೂಡ ಶಿವಲಿಂಗ ಮೂರ್ತಿ, ಪಾಣಿಪೀಠ, ನಾಗರ ಕೆತ್ತನೆ, ಗಂಟೆ ಪತ್ತೆಯಾಗಿದ್ವು. ನಿನ್ನೆ ನವಶಿಲಾಯುಗದ ಮಣ್ಣಿನ ಮಡಕೆ ಪತ್ತೆಯಾಗಿತ್ತು. 35 ಕಾರ್ಮಿಕರಿಂದ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ, ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಂತಹ ಪ್ರಾಚೀನ ವಸ್ತುಗಳು ಇನ್ನೂ ಅಗೆದಷ್ಟು ಮತ್ತಷ್ಟು ಮಗದಷ್ಟು ವಿಶೇಷತೆಗಳಿಗೆ ಲಕ್ಕುಂಡಿ ಗ್ರಾಮ ಸಾಕ್ಷಿಯಾಗ್ತಾ ಇದೆ. ಶಿವಲಿಂಗ ಮೂರ್ತಿ ಇರಬಹುದು, ಮಣ್ಣಿನ ಮಡಿಕೆ ಇರಬಹುದು, ಅದು ಶಿಲಾಯುಗದ್ದು, ನವಶಿಲಾಯುಗದ್ದು. ಇನ್ನು ಲಕ್ಕುಂಡಿಗೆ ವಿದ್ಯಾರ್ಥಿಗಳ ದಂಡೆ ಹರಿದು ಬರ್ತಾ ಇದೆ. ಸರ್ಕಾರಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಆಗಮನ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೇಕಾರ ನಗರದ ಶಾಲೆ. ಇಲ್ಲಿನ ಕುತೂಹಲವನ್ನ ಕಣ್ತುಂಬಿಕೊಳ್ಳುವುದಕ್ಕೆ, ಅಲ್ಲಿನ ಇತಿಹಾಸವನ್ನ ತಿಳಿದುಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳು ಕೂಡ ಎಷ್ಟು ಕಾತರರಾಗಿದ್ದಾರೆ ಅಂದರೆ ಅಲ್ಲಿಗೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಐತಿಹಾಸಿಕ ದೇಗುಲಗಳನ್ನ, ಬಾವಿಗಳನ್ನ ಕಂಡು ಸಂತಸಗೊಂಡಿದ್ದಾರೆ ವಿದ್ಯಾರ್ಥಿಗಳು. ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿಗಳು ಬಂದಂತಹ ಕ್ಷಣ ಇದು. ಇನ್ನು ಶಿಕ್ಷಕರು ಮತ್ತು ಮಕ್ಕಳ ಜೊತೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಐತಿಹಾಸಿಕ ಲಕ್ಕುಂಡಿಯ ಇತಿಹಾಸ ಮತ್ತು ಕೌತುಕ ನೋಡಲು ಈಗ ಶಾಲಾ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸಿದ್ದಾರೆ. ಈಗ ನೋಡ್ಬೋದು, ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಈಗ ಶಾಲಾ ಮಕ್ಕಳು, ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ಒಂದು ಶಾಲಾ ಮಕ್ಕಳು ಇಲ್ಲಿ ಆಗಮಿಸಿದ್ದಾರೆ. ಇಲ್ಲಿನ ಲಕ್ಕುಂಡಿ ಗ್ರಾಮದ ಐತಿಹಾಸಿಕ ಸ್ಥಳಗಳು, ಐತಿಹಾಸಿಕ ಇತಿಹಾಸದ ಬಗ್ಗೆ ಮಕ್ಕಳಿಗೆ ಏನು ಅರಿವು ಮೂಡಿಸಲು ಈಗಾಗಲೇ ಶಿಕ್ಷಕರು ಈ ಎಲ್ಲ ಮಕ್ಕಳನ್ನು ಇಲ್ಲಿ ಕರೆತಂದಿದ್ದಾರೆ. ಇಲ್ಲಿ ಉತ್ಖನನ ಸ್ಥಳಕ್ಕೂ ಕೂಡ ಮಕ್ಕಳನ್ನು ಕರಿತಿದ್ದಾರೆ. ಯಾಕೆಂದರೆ ಉತ್ಖನನ ನಾವು ಕೇವಲ ಅವ್ರಿಗೆ ಪಾಠದಲ್ಲಿ ಹೇಳ್ತಿದ್ವಿ, ಆದರೆ ಉತ್ಖನನ ಹೇಗೆ ಇರುತ್ತೆ, ಹೇಗೆ ನಡೀತೆ, ಹೇಗೆ ಮಾಡ್ತಾರೆ, ಅದು ಪ್ರಾಕ್ಟಿಕಲ್ ಆಗಿ ನಾವು ವಿದ್ಯಾರ್ಥಿಗಳನ್ನು ಏನು ತೋರಿಸಲು, ಅವರಿಗೆ ಅರಿವು ಮೂಡಿಸಲು, ಅವರಿಗೆ ನೀಡಲು, ಮಾಹಿತಿ ನೀಡಲು ಇಲ್ಲಿ ಕರ್ಕೊಂಡು ಬಂದಿದೆ ಅಂತ ಹೇಳ್ತಾರೆ. ಈಗ ಎಲ್ಲಿಂದ ಬಂದಿದ್ದಾರೆ, ಎಷ್ಟು ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀವಿ ಮೇಡಮ್, ಯಾವ ಸ್ಕೂಲ್ದಿಂದ ಬಂದಿದ್ರೆ, ಈ ಮಕ್ಕಳಿಗೆ ಏನೆಲ್ಲ ಪ್ರವಾಸಗಳನ್ನ ವೀಕ್ಷಣೆ ಮಾಡಿಸಿದ್ರೆ, ಇಲ್ಲಿ ಏನೇನು ಅವರಿಗೆ ತೋರಿಸಿದ್ರೆ? ಸರ್, ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇಕಾರ ನಗರದಿಂದ ಬಂದಿದ್ದೀವಿ ಸರ್. ನಾವು ಇಲ್ಲಿ ನಾವು ಹುಬ್ಳಿಯಿಂದ ಹೋಗ್ತಾ ಈಗ ಲಕ್ಕುಂಡಿ ನೋಡಿಕೊಂಡು ಹಂಪಿ, ಹೊಸಪೇಟೆ, ಆಮೇಲೆ ಬರ್ತಾ ಕೊಪ್ಪಳ ನೋಡ್ಕೊಂಡು ಹೋಗ್ಬೇಕಂತ ನಮ್ದು ಪ್ಲ್ಯಾನ್ ಇತ್ತು ಸರ್. ಹೋಗ್ತಾ ನಮ್ಗೆ ಮೊನ್ನೆ ನೀವು ಪೇಪರ್ನಲ್ಲಿ ಅದು ಬಂದಿತ್ತು, ಬೇರೆ ಮನೆ ಇದನ್ನು ಮಾಡೋ ಬಂದಾಗ ನಿಧಿ ಸಿಕ್ಕಿತ್ತು ಅಂಥೇಳಿ ಮಕ್ಕಳಿಗೆಲ್ಲ ಕ್ಯೂರಿಯಾಸಿಟಿ ಇತ್ತು. ನಾವು ಹಾಗೆ ಐತಿಹಾಸಿಕ ಸ್ಥಳಗಳನ್ನು ನೋಡೋಣ ಅಂದಾಗ ಮಕ್ಕಳೆಲ್ಲರೂ ಆ ಉತ್ಖನನ ನೋಡೋಣ್ರಿ ಟೀಚರ್ ಅಂತ ಹೇಳಿದರು. ಹಾಗಾಗಿ ಮಕ್ಕಳಿಗೂ ಸಹಿತ ಸಹಾಯ ಆಗುತ್ತೆ ಮುಂದೆ ಓದಲಿಕ್ಕೆ. ಆಮೇಲೆ ಉತ್ಖನನ ಅಂತ ನಾವು ಪಾಠದಾಗ ಹೇಳ್ತೀವಿ, ಆದರೆ ಅದು ಪುಸ್ತಕದಲ್ಲಿ ಮಾತ್ರ ಸಿಗುತ್ತೆ. ನಮ್ಗೆ ಪ್ರಾಕ್ಟಿಕಲ್ಲಾಗಿ ಈಗ ಪ್ರಾಯೋಗಿಕವಾಗಿ ನಾವು ಈಗ ನೋಡಿದ್ವಿ. ಅದನ್ನು ಎಲ್ಲ ನಮಗೂ ಕುತೂಹಲ ಇತ್ತು, ಮಕ್ಕಳ ಜೊತೆಗೆ ನಮಗೂ ಕುತೂಹಲ ಇತ್ತು. ಉತ್ಖನನ ನೋಡಿ ನಮಗೂ ಈಗ ಸ್ವಲ್ಪ ಖುಷಿ ಅನ್ನಿಸ್ತು. ಇಲ್ಲಿ ಏನಾದರೂ ನಿಧಿ ಅಥವಾ ಏನೋ ವಸ್ತುಗಳು ಸಿಗಬಹುದು ಅನ್ನುವಂಥ ಇದರಿಂದ ನಾವು ನೋಡ್ಲಿಕ್ಕೆ ಬಂದಿದ್ದೀವಿ ಸರ್. ಅಪ್ಪಿ, ಏನೇನು ಇಲ್ಲಿ ನೋಡಿ ಲಕ್ಕುಂಡಿಯಲ್ಲಿ ಹೇಗೆ ಅನಿಸುತ್ತೆ ನಿನಗೆ? ನಾನು ಬರುವಾಗ ನನಗೆ ಇಲ್ಲಿ ನೋಡಿ ಭಾಳ ಇದಾಯ್ತು, ಸಂತೋಷ ಆಯ್ತು. ಏನೇನು ನೋಡಿದೆ? ನಾನು ಇಲ್ಲಿ ಬರ್ಬೇಕಾರೆ ಮುಸ್ಕಿನ್ ಬಾವಿ, ಆಮೇಲೆ ಇಲ್ಲಿ ಬಂದಮೇಲೆ ಇಲ್ಲಿ ನಿಧಿ ಸಿಕ್ಕಿತ್ತನೋ ಇದರ್ಲಿಂತ ನಾವಿಲ್ಲಿ ನಮ್ಮ ಟೀಚರ್ಸಿಗೆ ನಾವು ಕೇಳ್ಕೊಂಡು ಇಲ್ಲಿ ಬರೋಕ್ಕೆ. ಅದ್ರ ಸಂಬಂಧ ನಮ್ಮ ಟೀಚರ್ಸು ನಮ್ಗೆ ಹೂ ಅಂತ ಇಲ್ಲಿ ಕರ್ಕೊಂಬಂದ್ರು. ಆದ್ರಿಂದ ನಮ್ಗೆ ಭಾಳ ಖುಷಿ ಆಯ್ತು ಕರ್ಕೊಂಬಂದಿದ್ದಕ್ಕೆ. ಇದಿಷ್ಟು ಏನು ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಾತು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ.